ಹಂಗಲ್ಲ ಸರ್, ನೀವು ವಸ್ತುಸ್ಥಿತಿ ಅರ್ಥ ಮಾಡಬೇಕು. ನಿಮ್ಮ ಸಿಬ್ಬಂದಿಗಳು ಇಲಾಖೆಯನ್ನ ಹೇಗೆ ಒಂದೇ ನಾನು ಹೇಳ ಸರ್, ಒಂದೇ ಪಾಯಿಂಟ್ ಹೇಳ. ನಿಮ್ಮ ಅಪ್ರೋಚ್ ಆಡಿಯೋ ಕೇಳಿಸ್ಕೊಂಡ್ಮೇಲೆ ನನ್ನ ಹೆಸರನ್ನ ಯಾರಪ್ಪ ಅದನ್ನ ಹಾಳು ಮಾಡ್ತಾ ಇರೋದು ಅಂತ ಬರ್ಬೇಕಿತ್ತು ಸರ್. ನಾನು ಹೇಳಿದ್ದೀನಿ, ನಿಮ್ಮ ಹೆಸರಲ್ಲಿ ನಡೀತಾ ಇದೆ ಸರ್ ಇದು ಅಕ್ರಮ. ನಿಮ್ಮ ಹೆಸರು ನಡೀತಾ ಇದೆ, ಉಳಿಸ್ಕೋಬೇಕಲ್ಲ ಸರ್ ನೀವು, ಹೆಸರು ಉಳಿಸ್ಕೋಬೇಕಲ್ಲ ಸರ್. ಆಯ್ತು ಮಾತಾಡಿಲ್ಲ ಸರ್, ಆಯ್ತು ಸರಿ. ಹಾಗಾದ್ರೆ ಇದ್ರ ಮೇಲೆ ನೀವೇನ್ ಆಕ್ಷನ್ ತಗೊಳ್ತೀರಾ? ನಿಮ್ಮ ಹೆಸರು ದುರುಪಯೋಗ ನಿಮ್ಮ ಕೈಯಲ್ಲಿ ಏನಿದೆ ಹೇಳಿ ದಯವಿಟ್ಟು. ಇದನ್ನ ಕೇಳಿಸ್ಕೊಂಡ್ಮೇಲೆ ಸರ್, ನಾನು ಆರಂಭದಲ್ಲಿ ಅದಕ್ಕೋಸ್ಕರನೇ ಕೇಳಿದ್ದು ಸರ್, ನಮಗೂ ನಾಲೆಡ್ಜ್ ಶೇರ್ ಮಾಡಿ. ನಾವೇನು ಎಕ್ಸ್ಟ್ರಾ ಕೇಳಿಲ್ಲ ಸರ್, ನಾವು ಸ್ಟೂಡೆಂಟ್ಸ್ ತರ ನಿಮ್ಮ ಹತ್ರ ಕೇಳ್ತೀವಿ. ನೀವು ಅಕ್ಯುಷನ್ ಮಾಡ್ತಾ ಇದ್ರಿ, ಮನೆ ಪತ್ರ ಕೊಡಿ, ನಾನು ಎಂಕ್ವೈರಿ ಮಾಡ್ತೀನಿ ಸರ್. ಇದು ಮನವಿ ಕೊಡುವಂತದ್ದಲ್ಲ ಸರ್, ಇದು ಕ್ರಮ ತೊಗೊಳ್ಬೇಕಾಗಿರೋದು ಮನವಿ ಅಲ್ಲ. ಇದು ನಿಮ್ಮ ದೂರು ಕಂಪ್ಲೇಂಟ್, ಇದು ಮನವಿ ಅಲ್ಲ. ಇದು ಸರ್, ಒಂದ್ ನಿಮಿಷ ಸರ್, ಇಲ್ಲಿ ವ್ಯವಸ್ಥಿತವಾಗಿ ಒಬ್ಬ ಪ್ರಾಮಾಣಿಕವಾದಂತ ಹೋರಾಟಗಾರನ ರೌಡಿ ಶೀಟರ್ ಮಾಡೋದಕ್ಕೆ, ಗಡೀಪಾರ್ ಮಾಡೋದಕ್ಕೆ ಟ್ರಾನ್ಸ್ಪರೆನ್ಸಿ ಫಿಕ್ಸ್ ಮಾಡ್ತಾ ಇದ್ದಾರೆ ನಿಮ್ಮ ಇಲಾಖೆಯವರು. ಕೋರ್ಟ್ ನಮ್ಮ ಕೈಯಲ್ಲಿ ಇರಲ್ಲ ಸರ್, ಕೋರ್ಟ್ ನಿಮ್ ಕೈಯಲ್ಲಿ ಇರಲ್ಲ. ನಿಮ್ಮ ಕೋರ್ಟ್ ಮ್ಯಾಜಿಸ್ಟ್ರೇಟ್ ನಿಮ್ಮ ಹೆಸರು ಹೇಳ್ತಾರೆ, ತಾಲೂಕು ಮ್ಯಾಜಿಸ್ಟ್ರೇಟ್ ನಿಮ್ಮ ಹೆಸರು ಹೇಳ್ತಾರೆ. ಆದ್ಮೇಲೆ ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಕೂಡ ಆಕ್ಷನ್ ತಗೊಳ್ಳಿಕ್ಕೆ. ಹೌದು ಸರ್, ಎಲ್ಲ ಕೊಡೋದು ಆ ವ್ಯಕ್ತಿ ಸಫರ್ ಆಗಿರ್ತಾನೆ ಸರ್, ಅದು ತಪ್ಪಾಗಿದ್ರೆ ಆಕ್ಷನ್ ಆಗುತ್ತೆ. ಆ ವ್ಯಕ್ತಿ ಸಫರ್ ಆಗಿರ್ತಾನೆ, ವಾಪಸ್ ಬರಕ್ಕಾಗುತ್ತೆ, ಅವ್ನ ದಿನಗಳನ್ನು ವಾಪಸ್ ಕೊಡಕ್ಕಾಗುತ್ತೆ, ಅವ್ನ ಜೈಲೆಲ್ಲ ದಿನಗಳನ್ನು ವಾಪಸ್ ಕೊಡಕ್ಕಾಗತ್ತ ಸರ್? ಅದು ಕೋರ್ಟ್ ಡಿಸೈಡ್ ಮಾಡಬೇಕು ಸರ್. ಅಲ್ಲ, ಈಗಾಗಲೇ ಜೈಲಿಗೆ ಇದು ಬಂದಿದ್ದಾನಲ್ಲ, ಸುಳ್ಳು ಗುರಿನ ಮೇಲೆ ದಾಖಲೆ ಇದೆ, ಲೈವ್ ಇದೆ, ಎಲ್ಲದೂ ಇದೆ. ಆಮೇಲೆ ನಾನು ಇನ್ನೊಂದು ವಿಷಯ ಅಲ್ಲ ಅವಾಗಲೇ ಇನ್ನೊಂದು ವಿಷಯ ನಾನು ಹೇಳ್ತೀನಿ, ಡಿಎಸ್ಪಿ ಇದು ಅಂತ ಹೇಳಿದೆ. ಆ ಡಿಎಸ್ಪಿ ಅಲ್ಲ ಸರ್, ಸುಮ್ಮನೆ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಹಾಗೆ ಹೇಳ್ಬಾರ್ದು. ತಾವು ನಾವು ಸುಳ್ಳು ಹೇಳಿದ್ರೆ ನಮ್ಮ ಕ್ರಮ ತಗೊಳ್ಳಿ. ನೀವು ನಿಮ್ಮನ್ನ ದಾರಿ ತಪ್ಪಿಸಿದ್ವಿ ಅಂತ ಕ್ರಮ ತಗೊಳ್ಳಿ, ನಮ್ಮನ್ನ ಸಮಯ ವ್ಯರ್ಥ ಮಾಡಿ ತಗೊಳ್ಳಿ. ನಿಮಿಷ ಮಹೇಶ್ ಸರ್ ಅಮ್ಮ ತಾಯಿ ಸರ್, ಅವತ್ತು 11:10 ಮನೆಗೆ ಊಟ ಮಾಡಿ ಏನ್ ಮಾಡ್ತಿಲ್ಲ ಬಾಕ್ಸಿಗೆ ಹಾಕೊಟ್ಟೆ. ನಾನು ಮನೆಗಿದ್ದೆ, ಅಮ್ಮ ಹೋಗ್ಬೇಕು ಅಂತ 11:10 ಸರ್. ಹೋದ ಸರ್, ಅವ್ನ ಹಿಂದ್ಗಡೆ ಅಲ್ಲಿ ಇಲ್ಲಿ ಪಿಕ್ಚರ್ನಾಗ ಹೆಂಗೆ ಅಲ್ಲಿ ಇಲ್ಲಿ ಫಾಲೋ ಮಾಡ್ತಾರ, ಅವ್ನು ಫಾಲೋ ಮಾಡಿ 30 ಜನ ವಿಡಿಯೋ ಕಳ್ಸಿದಂತ. ಇದು ಫೋಟೋ ಐತೆ ಸರ್, ಇದು ಕಂಡೇ ಬರಲ್ಲ. ಅರ್ಜಿ ಕೊಟ್ಟಾಕ ಇವನ್ನ ಸ್ಟೇಷನ್ ಕುಂದಿರ್ಸ್ಕೊಂಡಿದ್ದಾರೆ, ಕರ್ಕೊಂಡು ಫೋನ್ ಮಾಡಕ್ಕೂ ಬಿಡ್ತಾ ಇಲ್ಲ, ಫೋನು ಕಸ್ಕೊಂತಿದ್ದಾರೆ ಸರ್. ಅವ್ನು ಏನ್ ಮಾಡಕ್ಕೂ ಆಪ್ಷನ್ ಇಲ್ಲ, ಮರ್ಮಾಂಗ ಅಲ್ಲೇ ಮಾಡಿದ್ದಾರೆ. ಅಲ್ಲಿ ಮಾಡಿದ್ದಾರೆ ಸರ್. ನಾನು ಎಷ್ಟು ತಾಯಿ ಸುಳ್ಳು ಹೇಳಂತ, ಯಾವ ತಾಯಿ ನಿಮ್ಮ ತಾಯಿ ಇದ್ದಂಗೆ ನಾನು ಸರ್. ದೇವರಾಣಿಗೂ ನಿಮ್ಮ ನಾಳೆ ಮಾಡ್ತಾ ಇದ್ದೀನಿ, ಅಜ್ಜಿ ಬರೆಯಕ್ ಸಮೇತ ಆಗಿಲ್ಲ. ಅಮ್ಮ ಬಾರಮ್ಮ ಫಸ್ಟ್ ಹಾಸ್ಪಿಟ್ಲಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ನಾನು ಸರ್. ನನ್ನ ಜೊತೆಗೆ ಸರ್ ಅಟ್ಯಾಕ್ ಆಯ್ತಲ್ವಾ, ಆ ಸಂದರ್ಭದಲ್ಲಿ ಬಂದ್ರು ಸರ್. ಬಂದ್ರು ಅವ್ರ ಮುಂದೆನೂ ಅಜಿತ್ ಅಂತ ಅವರಿದ್ರು. ಓಕೆ, ಬಂದ್ರು ಅವರು ಆ ಸಂದರ್ಭದಲ್ಲಿ ಆಯ್ತು ಅಂತ ನಿಶ್ಚಿತ ಸಂದರ್ಭದಲ್ಲಿ ಅಲ್ಲಿ ರೋಡ್ ಶೀಟ್ರೆ ಒಬ್ಬ